ನಾನು ಮತ್ತು ನಮ್ಮ ಸ್ಕ್ವಾಡು ಒಂದು 2 nights ಆಫ್ ರೋಡಿಂಗ್ ಡ್ರೈವ್ನ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ರಂಜಿತ್ ಭಾಯ್ ಅದು ಫಸ್ಟ್ ಆಫ್ ರೋಡಿಂಗ್ ಈವೆಂಟ್. ಹೌದು. ಸೊ ರಿಯಲಿ ಎಕ್ಸೈಟೆಡ್ ರಂಜಿತ್ ಭಾಯನು. ಹೌದು ಬ್ರೋ. ನೋಡ್ಬೋದು ಮಳೆ ಬರ್ತಾ ಇದೆ, ಬ್ಯೂಟಿಫುಲ್ ವೆದರ್ ಆ್ಯಂಡ್ ರೋಡ್ಸ್ ನೋಡ್ಬೋದು ಏನು ಕ್ರೇಜಿ ಆಗಿದೆ ಅಂತ. ಸೊ ಪೇರ್ ದಟ್ ವಿತ್ ದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕ್ರೇಜಿ ಫೀಲ್ಸ್ ಗುರು. ಥ್ಯಾಂಕ್ಸ್ ಟು ಅವರ್ ಕ್ಲೋಸ್ ಫ್ರೆಂಡ್ ಫಾರ್ ಅರೇಂಜಿಂಗ್ ದಿಸ್. ಯಾಕಂದರೆ ವೀಕೆಂಡಲ್ಲಿ ಈ ಥರ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ, ಕ್ರೇಜಿ. ಸೊ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಲೆಟ್ಸ್ ಲೀವ್ ಟು ಅವರ್ ಫಸ್ಟ್ ಆಫ್ ರೋಡಿಂಗ್ ಇವೆಂಟ್. ಇವಾಗ ಅದನ್ನೇ ಮಾಡೋದು ಈಗ. ಸೊ ರೋಡ್ಸ್ ಫುಲ್ಲು ಮೇಲೆ ಕೆಳಗೆ ಇದೆ. ಡಿ ವಿ ಬೇರೆ ಬಾರಿಸ್ತಾ ಇದ್ದಾನೆ, ಕ್ರೇಜಿ ರೋಲರ್ ಕೋಸ್ಟರ್ ಥರ ಇದೆ ಇಲ್ಲಿ. ಹಾಂ ಇಲ್ಲ ನಡಿ ಬರ್ತೀನಿ. ಹಾಂ ನಾವು ಕಾಸು ಹಾಕ್ಬಿಟ್ಟು ಚಿಕ್ಕ ಓಡಿಸ್ಕೊಳಕ್ಕೆ ಇಷ್ಟಪಡೋದು ಅಷ್ಟೇ. ಅಯ್ಯೋ ಡ್ರಿಫ್ಟ್ ಆಗ್ತಾ ಇದೆ ಗಾಡಿ. ನಮ್ದು ಹೋಗ್ಬಿಡುತ್ತೆ, ಅಲ್ಲೋದ್ರೆ ಕೆಳಗಡೆ ಹೋಗ್ಬಿಡುತ್ತಲ್ಲ ಮಚ್ಚ. ವಾವ್, ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ಗುರು ಇದು. ಥ್ಯಾಂಕ್ ಯು ಸರ್. ನಾವು ಇಷ್ಟು ದೂರ ಬಂದೇ ಇರಲಿಲ್ಲ. ಲಾಸ್ಟ್ ಇಯರ್ ಬಂದಿದ್ವಿ, ಬಟ್ ಇಷ್ಟು ದೂರ ಬಂದಿರಲಿಲ್ಲ. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇಸ್ ಅ ಬ್ಯೂಟಿಫುಲ್ ಫ್ರೈಡೇ ಮಾರ್ನಿಂಗ್ ಆ್ಯಂಡ್ ನಾವಿದ್ದೀವಿ ಹಾಸನ್ ರೋಡಲ್ಲಿರುವಂಥ ವೈಶಾಲಿ ಹೋಟ್ಲಲ್ಲಿ. ಸೊ ಇಲ್ಲಿ ಏನಪ್ಪ ಮಾಡ್ತಾಯಿದ್ದೀವಿ ಅಂತ ಗೆಸ್ ಮಾಡಿದ್ರೆ, ನಾನು ಮತ್ತು ನಮ್ಮ ಸ್ಕ್ವಾಡು ಒಂದು 2 nights ಆಫ್ ರೋಡಿಂಗ್ ಡ್ರೈವ್ನ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಇವಾಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 5 ಗಾಡಿ ಇದೆ ಈಗ. ಸೊ ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿ ಸ್ಟೇ ಆಗ್ತಾಯಿದ್ದೀವಿ, ಪ್ರತಿಯೊಂದು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ, ಲೆಟಸ್ ಚೆಕ್ಔಟ್ ದ ವೆಹಿಕಲ್ಸ್, ಯಾವ್ಯಾವ ಗಾಡಿ ಬಂದಿದೆ ಆ್ಯಂಡ್ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು ಹೈಲೆಕ್ಸು. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾರು ಗಾಡಿ ಅಂತ. ನಮ್ಮ ಡಿ ವಿ ಗಾಡಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಇದೆ ನೋಡಿ ನಮ್ಮ GKದು ಫಾರ್ಚುನರ್, ಫುಲ್ಲಿ ಬ್ಲ್ಯಾಕ್ಡ್ ಔಟ್. ಸೊ ಹೆಂಗೆ ಮಾಡ್ಸಿದ್ದಾರೆ ನೋಡಿ, ಎಲ್ಲೂ ಒಂದೇ ಒಂದು ಸ್ಪೆಕ್ ಆಫ್ ವೈಟ್ ಇಲ್ಲ ಎಕ್ಸೆಪ್ಟ್ ಫಾರ್ ದ ನಂಬರ್ ಪ್ಲೇಟ್. ಸೊ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆಗಿದೆ. ಫ್ರಂಟ್ ಗ್ರಿಲ್ ಆಗಿರ್ಬೋದು, ವೀಲ್ಸ್ ಆಗಿರ್ಬೋದು, ಟಿಂಟ್ ಆಗಿರ್ಬೋದು, ಒಂಥರ ಮಾಫಿಯಾ ಲುಕ್ ಅಂದ್ಕೊಳ್ಳಿ. ಕ್ರೇಜಿ ಆಗಿದೆಯಲ್ಲ. ಆ್ಯಂಡ್ ನಮ್ಮ GK ಬಂದುಬಿಟ್ಟು ಸೈಡ್ ಬೋರ್ಡ್ ಬರುತ್ತಲ್ಲ, ಫುಟ್ ಸ್ಟೆಪ್, ಅದನ್ನು ತೆಗೆಸ್ಬಿಟ್ಟಿದ್ದಾನೆ. ಆಫ್ ರೋಡಿಂಗಲ್ಲಿ ಎಲ್ಲೂ ಟಚ್ ಆಗಬಾರ್ದು ಅಂತ. ಸೊ 2 ಗಾಡಿ ಆಯ್ತು ಇಲ್ಲಿ. ಒಂದು ಹೈಲೆಕ್ಸ್, ಒಂದು ಫಾರ್ಚುನರು. ಅದು ಬಿಟ್ಟರೆ ಇಲ್ಲೊಂದು ಜಿಪ್ಸಿ ಇದೆ ನೋಡಿ, ನಮ್ಮ ಸ್ಪ್ಲ್ಯಾಶ್ ಆ್ಯಂಡ್ ಡ್ಯಾಶ್ ಪವನ್ ಅವ್ರದ್ದು ಜಿಪ್ಸಿ. ಸೊ ಇಟ್ಸ್ ಫುಲ್ಲಿ ಕಿಟೆಡ್ ಔಟ್. ತೋರಿಸ್ತೀನಿ ಬನ್ನಿ. ಸೊ ನೋಡ್ಕೊಳ್ಳಿ, ಇದು ಫ್ರಂಟ್ ಲುಕ್ಕು. ಇದು ಬಂದ್ಬಿಟ್ಟು 2015 ಮಾಡಲು. ಸಿಕ್ಕಾಪಟ್ಟೆ ಅಪ್ಗ್ರೇಡ್ಸ್ ಆಗಿದೆ. ಸೊ ಲೆಟೆಸ್ಟ್ ಸ್ಟಾರ್ಟ್ ಆಫ್ ವಿತ್ ಇಂಜಿನ್ ಬಂದ್ಬಿಟ್ಟು ಇದು 1.6 ಬಲೀನೋ G16B ಅಪ್ಗ್ರೇಡ್ ಆಗಿದೆ. ಆಮೇಲೆ ಫ್ರಂಟೂ ಅಷ್ಟೇ ಬಂಪರ್ ಚೇಂಜ್ ಇದೆ, ಮೆಟಲ್ ಬಂಪರು, ಆಫ್ ರೋಡ್ ಟೈರ್ಸು ಮ್ಯಾಕ್ಸಿಸ್ದು. ಆಮೇಲೆ ಇದು ಬಂದ್ಬಿಟ್ಟು ರ್ಯಾಲಿ ಕ್ಯಾಬಿನ್ ಅಂತ ಕರೀತಾರೆ. ಸೊ ಇದೆಲ್ಲ ರೆಡಿ ಮಾಡಿಸ್ಕೊಂಡಿರೋದು ಇವರು. ಆ್ಯಂಡ್ ಈ ಒಂದು ಸಸ್ಪೆನ್ಷನ್ ಇಸ್ ಅಪ್ಗ್ರೇಡೆಡ್, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಸೊ ನೀವು ನೋಡ್ಬೋದು ಹೆಂಗಿದೆ ಅಂತ. ನಮ್ಮ GK ಅವ್ರ ಕಸಿನ್ದು ರಾಕ್ಸ್ ಇಲ್ಲಿದೆ ನೋಡಿ. ಸೊ ಇದೂ ಅಪ್ಗ್ರೇಡ್ಸ್ ಎಲ್ಲ ಆಗಿದೆ. ನೀವು ನೋಡ್ಬೋದು ಫ್ರಂಟ್ ಬಂಪರ್ ಚೇಂಜ್ ಆಗಿದೆ ಪ್ರಾಡ್ದು. ಆಮೇಲೆ ಆಫ್ ರೋಡ್ ಟೈರ್ಸ್ ಹಾಕ್ಸಿದ್ದಾರೆ, ಮ್ಯಾಕ್ಸಿಸ್ದೇ ಇದು 80, ಅದು MT. ಅದರಲ್ಲಿರೋದು ಬಂದ್ಬಿಟ್ಟು ಪಕ್ಕಾ ಆಫ್ ರೋಡ್ ಟೈರು. ಇದು ಡ್ಯುಯಲ್ ಟೈರೇನು, ಹೈವೇಲಿ ಓಡಿಸ್ಬೋದು ಮತ್ತು ಆಫ್ ರೋಡಲ್ಲೂ ಓಡಿಸ್ಬೋದು. ಆ್ಯಂಡ್ ಪ್ರಾಡ್ದು ಕೆಳಗಡೆ ಆಕ್ಸಸರೀಸು ಹಾಕ್ಸಿದ್ದಾರೆ, ಅಂಡರ್ ಬಾಡಿ ಪ್ರೊಟೆಕ್ಷನ್ ಎಲ್ಲನೂ. ಸೊ ಇನ್ನೂ ಒಂದು ಗಾಡಿ ಬರುತ್ತೆ, ಅದು ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬರುತ್ತೆ. ಇನ್ನೊಂದು ತಾರ್ ಬರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸ್ಟೋರಿ ಇದೆ. ಸೊ ಗೈಸ್, ಸ್ಕ್ವಾಡ್ ನೋಡ್ಕೊಂಬಿಡಿ. ನಮ್ಮ ಪವನ್ ಇದ್ದಾರೆ, DV, ಮೋಹನ್, ಮನ್ಪ್ರೀತ್, ಯಶಸ್ಸು, ಆಮೇಲೆ ಯೋಗಿ, ಭರತ್, ತುಷಾರು, ಬಾಸು, ಆಮೇಲೆ ದಿರಿನ್ನು, ಆಮೇಲೆ ನಮ್ಮ ಭಯ್ಯ. ಟೋಟಲ್ 13 ಜನ ಇದೀವಾ? 13 ಮೆಂಬರ್ಸ್. ಸೊ ನಮ್ಮ ರಂಜಿತ್ ಭಾಯ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಏನು ಹೇಳೋದು, ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಜರ್ನಿ.
ಯಾಕಂದರೆ ಆಲ್ಮೋಸ್ಟ್ 1 year ಆದಮೇಲೆ ಮಾಡ್ತಾಯಿವೆ. ರಂಜಿತ್ ಭಯ ಬನ್ನಿ ಒಂದು ನಿಮಿಷ. ರಂಜಿತ್ ಭಯದು ಫಸ್ಟ್ ಆಫ್ ರೋಡಿಂಗ್ ಇವೆಂಟ್. ಹೌದು. ಸೊ ರಿಯಲಿ ಎಕ್ಸೈಟೆಡ್ ರಂಜಿತ್ ಭಯನು. ಹೌದು ಬ್ರೋ. ಬನ್ನಿ ಬ್ರೋ, ನೆಕ್ಸ್ಟ್ 2 days ವಿಲ್ ಬಿ ಕ್ರೇಜಿ ಅಂದ್ಕೊಳ್ಳಿ. ಅದು ಮಳೆ. ಹೌದು ಮಳೆ ಕ್ರೇಜಿ ಆಗಿದೆ. ಬೆಸ್ಟ್ ಏನಂದ್ರೆ ನಮ್ಮ ಸ್ಕ್ವಾಡ್ ಹಂಗಿದೆ. ಹೌದು ಬ್ರೋ, ಹೌದು ಫನ್ ಇಲ್ಲ ಬೈ. ಇನ್ನು ರಾತ್ರಿ ಆಗ್ತಾ ಇನ್ನೂ ಫನ್ ಆಗ್ತಾರೆ. ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ವಿಲ್ ಕ್ಯಾಚ್ ಯು ಅಟ್ ಇಲ್ಲಿ ಹೊರನಾಡೋಣ. ಕಳ್ಸ. ಓಕೆ ಗೈಸ್, ನಾವು ಜಿಪ್ಸಿಯಲ್ಲಿ ಹೋಗೋಣ ಬನ್ನಿ. ಆ್ಯಕ್ಚುಲಿ ಇಷ್ಟೊತ್ತು ಜಿಪ್ಸಿನ ಓಡಿಸಿದೆ, ಸಿಕ್ಕಾಬಟ್ಟೆ ಮಜಾ ಇದೆ ಗಾಡಿ ಮಾತ್ರ. ಇಬ್ಬರು ಗಾಡಿ ಆನ್ ಮಾಡಿ ಒಂದ್ಸತಿ ಎಕ್ಸಾಸ್ಟ್ ಕೇಳಿಸ್ಕೊಳ್ಳೋಣ. ಸೊ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಇದರಲ್ಲಿ. ಕಂಪ್ಲೀಟ್ಲಿ ಟ್ಯೂನ್ಡ್ ಗಾಡಿ ಗುರು ಇದು. ಕೇಳಿಸ್ಕೊಳ್ಳಿ. ಇದಿಲ್ಲಲ್ಲ, ಇದ್ರ ಮಜಾ ಆಫ್ ರೋಡಿಂಗಲ್ಲಿ ಇರುತ್ತೆ. ಹೋಣ ಬ್ರೋ. ಹೇಳು ಮಾಮ್. ಮಚ್ಚ ಹೇಳು. ನೀನು ಕರೆಕ್ಟಾಗಿ ಹಿಂದೆಗಡೆ ಬಾ, ನಾನು ಗೈಡ್ ಮಾಡ್ತೀನಿ. ಮತ್ತೆ ನೀವು ಲೆಫ್ಟಲ್ಲಿ ಹೋಗ್ತಾ ಇರಿ, ನಾನು ಹಂಗೆ ಪಾಸ್ ಆಗ್ತೀನಿ ಅಷ್ಟೇ. ಮಗ ನಾನು ಹೌದೌದು, ನೀನು ಲೆಫ್ಟಲ್ಲಿ ಪಾಸ್ ಆಗ, ನಾನು ಲೆಫ್ಟಲ್ಲಿ ಕುತ್ಕೊಂಡಿದ್ದೀನಿ. ಸರ್ ಇನ್ನು ನೀವು ನಡೀರಿ ಬ್ರೋ. ಹಂಗೆ ಎಲ್ಲ ನಡೀತೇ ಬಂದ್ರಿ. ಓಕೆ ಸರ್. ಫುಲ್ ರಾ ಎಕ್ಸ್ಪೀರಿಯನ್ಸ್ ವಿತ್ ಜಿಪ್ಸಿ. ಎಷ್ಟು 120? 100. ಸೊ ಅದೆಲ್ಲ ಟಾಪ್ ಸ್ಪೀಡ್ ಇಲ್ಲ, ಏನಿದ್ರು 0 to 100 ಟಾರ್ಕ್. ಸೊ ಇಲ್ಲೇ ಬರುತ್ತೆ. ಸುಮಾರು ಪಾಸ್ ಆದವರೆಲ್ಲ ಸೆಲ್ಫಿ ತೊಗೊಳ್ತಾರಲ್ಲ ಗಾಡಿದು. ಈ ಥರ ಗಾಡಿ ದಿನ ಕಾಣಿಸಲ್ಲ. ಮುಂದೆ ಬರೋ ಇಲ್ಲಿ ಒಂದು ಸ್ಮಾಲ್ ಬ್ರೇಕ್ ನೋಡಿ, ಬಾಯ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಒಂದು ಸ್ಮಾಲ್ ಕಾಫಿ ಬ್ರೇಕ್ ತೊಗೊಂಡು ಇಲ್ಲಿಂದ ಹೊಡ್ತೀವಿ. ಯಾಕಂದರೆ ಬೆಳಗ್ಗೆ ನಾನ್ ವೆಜ್ ತಿಂದಿದ್ದಲ್ಲ, ಎಲ್ಲರಿಗೂ ಒಂಥರ ನಿದ್ದೆ ಎಳೀತಾ ಇದೆ. A few moments later. After a small break, we are starting our journey again. ಸೊ ಇಲ್ಲಿಂದ ಸೀದಾ ಹೊರನಾಡು ಹೋಗ್ಬಿಡ್ತೀವಿ. ಸ್ಟೇಯಲ್ಲಿ ಎಲ್ಲ ಲಗೇಜೆಲ್ಲ ಆಗಿಬಿಟ್ಟು ಮತ್ತೆ ವಿಲ್ ಸ್ಟಾರ್ಟ್ ದ ಆಫ್ ರೋಡ್ ಸೆಷನ್. ಯಾಕೆಂದರೆ ನಾನು ಇಷ್ಟು ಪರ್ಫೆಕ್ಟಾಗಿ ಏನು ಕೇಳ್ತಾ ಇದ್ದೀನಿ ಅಂದರೆ, ಒಂದು ಹಿಂಗೆ 5 years ನಂದು ಒಬ್ರಿಗೆ ಹಾಕ್ಕೊಟ್ಬಿಟ್ಟು ಅದು ಪ್ರಾಬ್ಲಮ್ ಆಗಿ ನಾನು ಅವ್ರಿಗೆ ಹೊಸ ಟ್ಯಾಂಕ್ ಕೊಡಿಸ್ಕೊಟ್ಟಿದ್ದೀನಿ. ಹೌದು ಸರ್, ಅದಕ್ಕೆ ಅದು ಬಿಟ್ಟು ವೈರ್ಲೆಸ್ ಚಾರ್ಜರ್ ಇದೆಯಲ್ಲ ಅದರಲ್ಲಿ. ಸೊ ಗೈಸ್, ನೀವು ನೋಡ್ಬೋದು ಮಳೆ ಬರ್ತಾ ಇದೆ, ಬ್ಯೂಟಿಫುಲ್ ವೆದರ್ ಆ್ಯಂಡ್ ರೋಡ್ಸ್ ನೋಡ್ಬೋದು ಏನು ಕ್ರೇಜಿ ಆಗಿದೆ ಅಂತ. ಸೊ ಪೇರ್ ದಟ್ ವಿತ್ ದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕನ್ ಕ್ರೇಜಿ ಫೀಲ್ಸ್ ಗುರು. ಸೊ ಬಾಯ್ಸ್ ಎಲ್ಲ ಹಿಂದೆ ಇದ್ದಾರೆ, ನಾನು ಪವನ್ ಮಾತ್ರ ಫುಲ್ ಮುಂದೆ ಬಂದ್ಬಿಟ್ಟಿದ್ದೀವಿ. ಆ್ಯಂಡ್
ಆ್ಯಂಡ್ ಇನ್ನೂ ನಮ್ಮ ಸ್ಟೇಗೆ ಆಲ್ಮೋಸ್ಟ್ 1 hour 56 minutes 2 hours ಅಂದ್ಕೊಳ್ಳಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆನ್ ದ ಜಿಪ್ಸಿ. ಸೊ ಹೈವೇಗಿನ್ನ ಈ ರೋಡ್ಸಲ್ಲೇ ಮಜಾ ಅಲ್ಲ ಬ್ರೋ ಇದು. ಸೊ ಇದರಲ್ಲಿ ಏನಂದರೆ ಗೇರಿಂಗ್ ಫುಲ್ ಶಾರ್ಟ್ ಆಗಿದೆ. 0 to 100 ಏನಿದೆಯಲ್ಲ ಸಖತ್ತಾಗಿ ತೊಗೊಳುತ್ತೆ. ಸೊ 100 ಮೇಲೆ ಸ್ಟ್ರಗಲ್ ಆಗತ್ತೆ ಇದು. ಬಟ್ ಈ ಥರ ರೋಡ್ಸಲ್ಲಿ ನಿಮಗೆ 100 ಮೇಲೆ ಹೋಗೋ ಚಾನ್ಸಸ್ ಸಿಗೋಲ್ಲ. ಸೊ ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಫನ್ ಇನ್ ದಿಸ್. ಆಲ್ಮೋಸ್ಟ್ 2.5 hours ಆದಮೇಲೆ ವಿ ಹ್ಯಾವ್ ರೀಚ್ಡ್ ಹೊರನಾಡು. ಇಲ್ಲಿಂದ ಒಂದು 3 minutes ಇದೆ ಅಷ್ಟೇ ಸ್ಟೇಗೆ. ಯಾವ ಲೆಫ್ಟ್ ಬ್ರೋ? ನೆಕ್ಸ್ಟ್ ಲೆಫ್ಟ್ ಅಲ್ಲ? ಪರಂಪರಾ. ಹಾಕಿ ಬ್ರೋ ಫಸ್ಟ್ ಗೇರ್ಗೆ. ಕಟ್ಟಾತ ಎಲ್ಲಿ ಡಿ ಬಂದಿಲ್ವಾ? ಬನ್ನಿ ಲಾಭ ಹೋಗೋಣ. ಕ್ರಾಸ್ ಮಾಡಿಸಿ ಬರ್ತೀವಿ. ಇದು ಸತಿ ಆಫ್ ಮಾಡ್ತೀನಿ. ನಾವು ಆ್ಯಕ್ಚುಲಿ ಡಿ ವಿ ಬಂದ್ಬಿಟ್ಟಿದ್ದಾರೆ ಅಂತ ಫುಲ್ ಬಾರ್ಸ ಆಡ್ಕೊಂಡು ಬಂದ್ವಿ. ನೋಡಿ ಡಿ ವಿ ಬಂದೇ ಇಲ್ಲ. ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಸಾಕಲ್ಲ? ಸಾಕು. ಕ್ರೇಜಿ ಡ್ರೈವ್ಗಳು ಅಲ್ಲಾಡಿಸ್ಬಿಡ್ತಲ್ಲಾನು. ಕಾರ್ ಗತಿ ನೋಡಿ ಹೆಂಗಾಗಿದೆ. ಇನ್ನೂ ಆಫ್ ರೋಡಿಂಗೇ ಸ್ಟಾರ್ಟ್ ಮಾಡಿಲ್ಲ, ಅಷ್ಟು ಬೇಗ ಫುಲ್ಲು ಗೊಬ್ಬೆದ್ದೋಗಿದೆ. ಓ ಓ ಓ ಸೊ ರಾಕ್ಸ್ ಬಂತು, ಫಾರ್ಚುನರ್ ಬಂತು, ನಮ್ಮ ಡಿ ವಿ ಒಬ್ಬ ಬರಬೇಕು. ಪರಂಪರಾ ರೆಸಾರ್ಟ್ ಕ್ರೇಜಿ ಆಗಿದೆ ಗುರು ಜಾಗ ಮಾತ್ರ ನೋಡಿ. ಐ ಥಿಂಕ್ ದಟ್ ಈಸ್ ದ ಕಿಚನ್. ಆಲ್ರೆಡಿ ಲಂಚ್ ಸರ್ವ್ ಮಾಡ್ತಾ ಇದ್ದಾರೆ. ಈಗ ಹೆಂಗಿದೆ ನೋಡಿ ಬ್ಯಾಕ್ ಡ್ರಾಪ್ ಹಿಂದೆ ಕಡೆ. ಆ್ಯಂಡ್ ಫೈನಲಿ ಡಿ ವಿ ಹ್ಯಾಸ್ ಅರೈವ್ಡ್. ಬಾ ಬಾ ಬಾ. ಆ ಜಂಕ್ಷನಲ್ಲಿ ಲೆಫ್ಟ್ ತೊಗೊಂಡ ಸ್ಟ್ರೇಟ್ ಹೋದ್ರ? ಯಾವ ಜಂಕ್ಷನ್ ಹೇಳು? ಅಲ್ಲೊಂದು ಜಂಕ್ಷನಲ್ಲಿ ಸಿಮಿಲರಿಟಿ ಅಂತ ಸ್ಟೇಟು ತೋರಿಸ್ತಾ ಇತ್ತು. ಲೆಫ್ಟ್ ತೊಗೊಂಡ್ರ? ಲೆಫ್ಟೇನೆ. ಥ್ಯಾಂಕ್ಸ್ ಟು ಅವರ್ ಕ್ಲೋಸ್ ಫ್ರೆಂಡ್ ಫಾರ್ ಅರೇಂಜಿಂಗ್ ದಿಸ್. ಯಾಕಂದರೆ ವೀಕೆಂಡಲ್ಲಿ ಈ ಥರ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ. ಕ್ರೇಜಿ. ಆ್ಯಕ್ಚುಲಿ ಪ್ರಾಪರ್ಟಿ ನೋಡ್ತಾಯಿದ್ರೆ ಎಲ್ಲೂ ಈಚೆ ಹೋಗೋ ಥರ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಎನಿವೇಸ್ ಲೆಟ್ಸ್ ಹ್ಯಾವ್ ಸಮ್ ಗುಡ್ ಲಂಚ್. One hour later. ಓಕೆ ಗೈಸ್, ಊಟ ಎಲ್ಲ ಮುಗೀತು. ಸೊ ಇವಾಗ ಟೈಮ್ ಬಂದುಬಿಟ್ಟು 3:15. ಇನ್ನೊಂದು 45 ಮಿನಿಟ್ಸಲ್ಲಿ ನಾವು ಆಫ್ ರೋಡಿಂಗ್ ಹೋಗಬೇಕು, ಯಾಕಂದರೆ ಲೇಟ್ ಮಾಡಿದ್ರೆ ಕತ್ಲಾಗ್ಬಿಡುತ್ತೆ. ಸೊ ಬನ್ನಿ ಇವಾಗ ರೂಮ್ಸ್ನ ಚೆಕ್ಔಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಸೊ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಲೆಟ್ಸ್ ಲೀವ್ ಟು ಅವರ್ ಫಸ್ಟ್ ಆಫ್ ರೋಡಿಂಗ್ ಇವೆಂಟ್.
ಲೊಕೇಶನ್ ಮಾತ್ರ 10/10 ಏನು ಕ್ರೇಜಿ ಆಗಿದೆ ನೋಡಿ. ಅದೊಂದು ಇದೊಂದು ಅಲ್ಲಿ ಮುಂದೆನೂ ಎರಡಿದೆ. ಚೆಕ್ ಔಟ್ ದ ರೂಮ್. ಸೊ ಒಂದು ರೂಮಲ್ಲಿ ಮ್ಯಾಕ್ಸಿಮಮ್ 4 ಆಕ್ಯುಪೆನ್ಸಿ ಈ ಥರ ಇರುತ್ತೆ. ಹಾಂ 4 ಜನ. ನಾನು ಸ್ನೋರ್ ಮಾಡಲ್ಲ ಗುರು, ಬಟ್ ಇವರಿಬ್ಬರು ಮಾಡ್ತಾರೆ. ಬ್ರೋ ಇಲ್ಲಿರೋರು ಎಲ್ಲ 99% ಸ್ನೋರ್ ಮಾಡ್ತಾರೆ. ಹಾಂ ಅಷ್ಟೇ. ಹೆಂಗಿದೆ ರೂಮು? ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು 2 ಬಾಟ್ಲ್ ಬಿಯರ್ ಹೊಡಿ ಪ್ಲೀಸ್. 100% ನೋಡಿ. ಮೋಹನ್, ವೈಭವ್, ರಂಜನ್. ಮಚ್ಚ ಇನ್ನೊಬ್ರು ಬರ್ತಾರಲ್ಲ ರಾತ್ರಿ? ಇಲ್ಲ, ಅದು ಶಾರ್ಟ್ ಆಗಿದೆ. ಓಕೆ ನೋಡ. ನಾವು ಫೇಮಸ್ ಆಗಿ ಅವ್ರನ್ನೂ ಫೇಮಸ್ ಮಾಡೋಣ. ಓ ಏನು ಗುರು ಅದು ಬೈಸಿಪ್ಸು? ನಮ್ಗೆ ಅಷ್ಟಿಲ್ಲ ನಿಜವಾಗ್ಲು. ಮಚ್ಚ ಹಿಂದೆ ಎತ್ಕೊಂಡ್ಬಿಡು, ಐಲಕ್ಸ್ ಹಿಂದೆ. ಇವಾಗ ಅದನ್ನೇ ಮಾಡೋದು ಈಗ, ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ. ಮೆರವಣಿಗೆ. ಸೊ ನಾನಿವಾಗ ಹೈಲಕ್ಸ್ ಬೆಡ್ ಮೇಲೆ ಇದ್ದೀನಿ. ದಿಸ್ ವಿಲ್ ಬಿ ದ ವ್ಯೂ. ಇಲ್ಲೊಂದು ಹಂಗೆ ಸೈಡ್ಗೆ ಒಳಗಡೆ ಇದೆ. ಆಮೇಲೆ ಹಿಂಗೆ ತೊಗೊಳ್ತೀನಿ ಮಳೆಗಡೆ ಬಂದರೆ. ಎತ್ಕೋ. ಸೊ ನಾನು ಮತ್ತು ಬಾಸ್ ಹಿಂದೆ ಕೂತ್ಕೊಂಡಿದ್ದೀವಿ. ಸೊ ಈ ಥರ ಒಂದು ಹಾಲಿವುಡ್ ಫಿಲಮಲ್ಲಿ ನೋಡಿದ್ದೆ, ಒಂದು ಪಿಕಪ್ ಟ್ರಕ್ ಬೆಡ್ ಮೇಲೆ ಕೂತ್ಕೊಳ್ಳೋದು. ಸೊ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಹೋಪ್ಫುಲಿ ಡಿ ವಿ ನಿಧಾನಕ್ಕೆ ಹೋದರೆ ನಾವು ಅಷ್ಟು ಬೌನ್ಸ್ ಆಗಲ್ಲ. ಸೊ ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಸೇಫ್ಟಿಗೆ ನಾನು ರೈನ್ ಗೇರ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಮಳೆ ಬಂದರೂ ನೋ ಪ್ರಾಬ್ಲಮ್. ಬಾಸ್ ನೀವು ಆಮೇಲೆ ಹಾಕ್ಕೊಳ್ತೀರಾ? ಆಮೇಲೆ ಮಳೆ ಬಂದಾಗ ನೋಡೋಣ. ಹಾಂ. ಸೊ ರೋಡ್ಸ್ ಫುಲ್ಲು ಮೇಲೆ ಕೆಳಗೆ ಇದೆ. ಡಿ ವಿ ಬೇರೆ ಬಾರಿಸ್ತಾ ಇದ್ದಾನೆ. ಕ್ರೇಜಿ ರೋಲರ್ ಕೋಸ್ಟರ್ ಥರ ಇದೆ ಇಲ್ಲಿ. ಆ್ಯಕ್ಚುಲಿ ಹೈವೇಲ್ಲೂ ಒಂದು ಸ್ವಲ್ಪ ಕುತ್ಕೋಬೇಕಾಗಿತ್ತು, ಮಜಾ ಇರೋದು. ಹಬ್ಬ ಎತ್ತಾಗ್ತು. ಹಾಂ ಚೆನ್ನಾಗಿದೆ. ಫಾರ್ಚುನರು 4x4 ಅಲ್ಲ? ಹಾಂ 4x4. ಯಾರು ಬರೋದು ಡ್ರಿಫ್ಟಲ್ಲಿ ಹೊಡಿತಾ ಇರೋದು? ಸೊ ಗೈಸ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಸೊ ಗೈಸ್ ಇಲ್ಲಿ ರೈಟ್ ಏನು ನೋಡ್ತಾ ಇದ್ದೀರಲ್ಲ ಇದೇನೇ ಚೆಕ್ ಪೋಸ್ಟು. ಸೊ ಫಸ್ಟು ಜಿಪ್ಸಿ ಹೋಗ್ತಾ ಇದೆ, ಸೆಕೆಂಡ್ ರಾಕ್ಸು, ಥರ್ಡ್ ಹೈಲಕ್ಸ್, ಫೋರ್ತ್ ಫಾರ್ಚುನರ್. ಓಕೆ, ಹಿಂದೆ ಕುತ್ಕೊಳ್ಳೋಂಗಿಲ್ವಂತೆ. ಸೊ ವಿ ಆರ್ ಬ್ಯಾಕ್ ಇನ್ ಸೈಡ್ ದ ಹೈಲಕ್ಸ್. ಫೋರ್ ಬೈ ಫೋರ್ ಅಲ್ಲಿದೆ, ರೇರ್ ವೀಲ್ ಡ್ರೈವಲ್ ಇದೆ ಮಚ್ಚ. ಆಗ್ತಾನು ಇರಲಿಲ್ಲ. ಅದು ಬೇರೆ ಹಿಂದೆ ಅದೇನೋ ಬೋಲ್ಟ್ಸ್ ಥರ ಐತಲ್ಲ ಮಚ್ಚ, ಅದು ಒಂದು ಸ್ವಲ್ಪ ಡೇಂಜರಸ್ ಆಗಿತ್ತು ಅದು. ಹೌದೌದು ಚುಚ್ಚುತ್ತೆ.
ಮಾಡಿದ್ದಾರೆ. ಹಸುಗಳು ನೋಡಿ ಎಲ್ಲಿದೆ. ಎಲ್ಲಿದೆ ಹಸು? ಓ ಫಕ್, ಏನು ಬರೋದು? ಸ್ವಲ್ಪ ಟೈಟ್ ಆಯ್ತದೆ ಹೈಲೆಕ್ಸ್. ಅದ ಬಂದ ಮತ್ತೆ ಎಳ್ಬಿಟ್ಟು ನೋಡ್ಕೊಳ್ಳ. ಬೇಡ ಇರು, ಏನು ನಿಲ್ಸೋರು ಗೊತ್ತಿಲ್ಲ. ಅಡ್ಡ ಮುಂದೆ ಏನಾದ್ರು ಕಾರ್ ಬರ್ತದೆ ಅಂತದೆ. ಇರ್ಬೋದು ಬ್ರೋ, ಹೌದು. ಲಾಸ್ಟ್ ಟೈಮ್ ಇಲ್ಲೆಲ್ಲ ತಾರು ಸ್ಟಕ್ ಆಗಿದ್ದು. ಇಲ್ಲಿ ಜಾಗ ಇದೆ ನಮಗೆ. ಇದು ಮನೆ ವೆಯ್ಟ್ ಮಾಡ್ತಿದ್ರು ಅನ್ಸುತ್ತೆ ಎಲ್ಲರೂ ಬರಲಿ ಅಂತ. ಫಾರ್ಚುನರ್ ಬಂತಾ ಇದೆ. ಅದರಿಂದ ಏನಿದೆ ಫಾರ್ಚುನರಿಂದ? ಏನಿಲ್ಲ, ಏನೂ ಇಲ್ಲ. ಅಷ್ಟೇ 4 ಗಾಡಿ ಆಯ್ತಲ್ಲ. ಸ್ಟೇ ಅವನೇ ಫಸ್ಟ್ ಇರೋದು. ಓಕೆ. ಓ ಇದೇ ಮಜಾ ರೋಡು. ಓ ನೀನು ಶೂಟ್ ಮಾಡ್ತೀಯ ಅಂದರೆ ಕೆಳಗಡೆ ಇಲ್ದು ಹೋಗ್ಬೇಕು ನೀನು. ಅದೇ ತಡಿ ಒಂದು ನಿಮಿಷ, ನಾನು ಹೋಗ್ತೀನಿ ತಡಿ. ಆ ಕಡೆ ಇಟ್ಕೊಂಡು ಹಂಗೆ ಮೇಲೆ ಹೋಗ್ಬಿಡು. ಇರು ಒಂದು ನಿಮಿಷ. ಬಾ ಮಚ್ಚ. ಹಾಂ ಇಲ್ಲ, ನಡಿ ಬರ್ತೀನಿ. ಹಾಂ ಈ ಡ್ರೋನ್ ಶಾಟ್ ಥರ ಕಾಣಿಸ್ತಾ ಇದೆ ಇದು. ಇವ್ನು ಬರುತ್ತೆ ನಂಗೆ ನಿಂತ್ಕೊಂಡವನೆ. ಒಂದ್ಸತಿ ಎತ್ತಾಕದೆ ಕಾಲು ಸ್ಲಿಪ್ ಆಯಿತು ಅಂದರೆ ಕಷ್ಟ ಅಲ್ಲಿ. ಹೌದು ಎತ್ತಾಕ್ದಾಗ ಗ್ರಿಪ್ ಸಿಗಲಿಲ್ಲ ಅಂದರೆ ಕಷ್ಟ. ಯಾರು ಲೋಕಲ್ ಯಾಕೆ ಅವ್ನು ಬಿಟ್ಬಿಡೋಣ. ಅಣ್ಣ ಅಲ್ಲೇರೋಣ. ಹಲೋ. ಚಲೋ ಅದು ಇದು ಒಂದೇ ತಾನೇ ಗ್ರೌಂಡ್ ಕ್ಲಿಯರೆನ್ಸು. ಇದಿನ್ನ ಜಾಸ್ತಿನೇ ಇದೆ ಅದಕ್ಕಿಂತ. ಹಾಂ ಮತ್ತೆ ನಡಿ ಆರಾಮ. ಏನು ಗೊತ್ತಾ ಮುಂಚ, ಅದು ಕಬ್ಬಣ ಕೇರ್ ಮಾಡಲ್ಲ ಅವರು. ಕಿತ್ಕೊಳ್ಳೋದು ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಅದು ಕರೆಕ್ಟ್. ನಾವು ಕಾಸು ಹಾಕ್ಬಿಟ್ಟು ಚಿಕ್ಕ ಹೊಡ್ಸ್ಕೊಳಕ್ಕೆ ಇಷ್ಟ ಮಾಡೋದು ಅಷ್ಟೇ. ಅವ್ರಿಗೆ ಏನು ಹೇಳು, ಹೋಗ್ತಾ ಇರ್ತಾರೆ ಸುಮ್ಮನೆ. ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ ಆ ಗಾಡಿಗೆ. ಸ್ಪೇರ್ಸು ಸಖತ್ ಚೀಪ್ ಅನ್ಸುತ್ತೆ ಬೊಲೆರೋಗೆಲ್ಲ. ಮತ್ತೆ ಇಲ್ಲೇ ಯಾವ್ದಾದ್ರು ಲೋಕಲ್ ದುಕಾನಲ್ಲಿ ರೆಡಿ ಮಾಡಾಕ್ತಾರೋ 5 ಲಕ್ಷ ಮಾಡಿ ಯಾರು ಮುಟ್ಟಲ್ಲ. ಓ ಎಕ್ಸ್ಟ್ರೀಮ್ ಇದು. ಹೌದು ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟ ಆಯ್ತಲ್ಲ. ಇಷ್ಟು ಜೀಗೆ ಗಾಡಿಯಲ್ಲಿ ಬೈ ಮತ್ತೆ ಇಬ್ಬರೇನಾ? ಹಾಂ extreme angles. Whoa. ಲೋ ಹಾಕ್ಬಿಟ್ರೆ ಬೇಗ ಕ್ಲಚ್ ತಿಂದ್ಬಿಡುತ್ತೆ. ಹೌದು. ವಾವ್, ಏನು ಗುರು ಹಿಂಗಿದೆ. ಹಾಂ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕು ಗುರು. ಹೌದು. ಅಬ್ಬಾ ಎಲ್ಲರೂ ಡೀಲಿಂಗ್ ಈಟಿಂಗ್ ಬೈಕ್. ಜಿಪ್ಸಿಗೆಲ್ಲ ಪೀಸ್ ಆಫ್ ಕೇಕ್ ಅವಾಗಲೇ ಬಂದ್ಬಿಡ್ತು ಗಾಡಿ. ಹಂಗೆ ಹೋಗ್ಬೇಕಾ? ಸೊ
ಆಫ್ ಟು ದ ಸೆಕೆಂಡ್ ಸ್ಪಾಟ್. ಒಂದು ಕಡೆ ಟಚ್ ಆಯ್ತು ಫಾರ್ಚುನರ್. ಎಲ್ಲಿ? ಅಲ್ಲಿ ಸ್ಟಾರ್ಟಿಂಗಲ್ಲಿ ಹಚ್ತಾ ಇದ್ವಲ್ಲ, ಫುಲ್ ನ್ಯಾರೋ. ನಿಧಾನ ಡ್ರಾಪ್ ಇದೆ ಸ್ವಲ್ಪ. ಪಾಸ್ ಆಗತ್ತಾ? ಆಗತ್ತೆ, ಬನ್ನಿ ಬನ್ನಿ ಬನ್ನಿ, ನಿಧಾನಕ್ಕೆ ಬಿಡಿ, ಬನ್ನಿ ಸರಿ ಮಚ್ಚ ನಿಮಿಷ, ಒಂಚೂರು ದೂರನೇ ಇದೆ. ಬನ್ನಿ ಆಗತ್ತೆ, ಹೋಗುತ್ತೆ. ನಿಧಾನ ಸ್ಟ್ರೇಟ್ ಆಗೇ ಬನ್ನಿ. ನಿಮ್ದೊಂದು ಸ್ವಲ್ಪ ಹಿಂದ್ಗಡೆ ಟಚ್ ಆಗ್ಬೋದು, ಬಂಪರ್ ಟಚ್ ಆಗ್ಬೋದು ಅಲ್ಲಿ. ಆಗಿಲ್ಲ, ಟಚ್ ಆಗಿಲ್ಲ. ಅಲ್ಲ ನಮ್ದು ಲೆಂತ್ ಇದೆಯಲ್ಲ. ಇಲ್ಲ ನಮ್ದು ಹಿಂದೆನೇ ಸಿಕ್ಕಾಪಟ್ಟೆ ಜಾಸ್ತಿ ಮೇಲೆ. ನಿಧಾನಕ್ಕೆ ಬಿಡು. ಕ್ರೇಜಿ. ಬ್ಯಾಕ್ ಸ್ವಲ್ಪ ನೋಡ್ಕೊ ಬನ್ನಿ. ಫುಲ್ ಲೆಫ್ಟಿಂದ ಬನ್ನಿ. ಬಚ್ಚಾ ಇರು ಸ್ವಲ್ಪ ಜೀಕೆ ಇಲ್ಲ ಹೋಗತ್ತು. ಕಷ್ಟ ಬೀಳ್ತಾ ಯಾಕೆ ಸುಮ್ಮನೆ ಅಲ್ಲೇ ಮಚ್ಚ ಹಿಂಗ ಆಗತ್ತೆ ನೋಡು, ಲೆಫ್ಟ್ ಮೇಲೆ ಸೆಂಟರ್ ಬರ್ಬೇಕಿತ್ತು. ನೀವು ಆ ಕಡೆ ಅದು ನೀವೇನೇ ಮಾಡಿದ್ರು ಜಾರ್ ಬೀಳುತ್ತೆ ವೇಟಿಗೆ. ಎಳ್ಬಿಡ್ತು ಬ್ರೋ ಅದು. ಇಳಿಬೇಕಾ ಗಾಡಿ? ಬೇಡ ಮತ್ತೆ ಹಂಗೆ ಹೋಗ್ತಾವನ. ಹಾಂ ಸೂಪರ್. ಅದು ಆ ಕಡೆನೇ ಎಳಿತೈತೆ, ಜಾರ್ ಬಿಡುತ್ತೆ. ಹೌದು. ಅಯ್ಯೋ ಡ್ರಿಫ್ಟ್ ಆಗ್ತಾ ಇದೆ ಗಾಡಿ. ನಮ್ದು ಹೋಗ್ಬಿಡುತ್ತೆ, ಅಲ್ಲೋದ್ರೆ ಕೆಳಗಡೆ ಹೋಗ್ಬಿಡುತ್ತಲ್ಲ ಮಚ್ಚ. ನಾವು ಇಲ್ಲೇ ಹಚ್ಕೋಬೇಕು ಲೆಫ್ಟ್ಗೆ. ಹಾಂ, ಇಲ್ಲಿಂದನೇ ಸೈಡಲ್ಲೇ ಹೋಗ್ಬಿಡು. ನಾನು ಲೆಫ್ಟಿಗೆ ಹಚ್ಬಿಡ್ತೀನಿ. ಕ್ರೇಜಿ ನೋಡಿ. ನಿಂತ್ಕೊಬೇಕಾ ಇಲ್ಲಿ ಟಿವಿ ಬ್ರೋ? ಬೇಡ ಬೇಡ ಬರೋ, ಹೋಗಿ. ಮೈನ್ ಥ್ರಾಟಲ್ ಮಾಡ್ಯುಲೇಷನ್ ಕಲಿಬೇಕು. ಹಿಂದೆ ಏನು ರಾಕ್ಸ್ ಇದೆಯಾ? ವಾವ್, ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ಗುರು ಇದು. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದನ್ನು ಹೈಟ್ ಮಾಡ್ಬಿಟ್ಟು ಮಾನ್ಸ್ಟರ್ ಸೆಟಪ್ ಮಾಡಿದ್ರೆ ಇನ್ನೂ ಮಜಾ ಇರುತ್ತೆ. ಈ ಬಂಪರ್ ಹಾಕ್ಬಿಟ್ಟು ಫ್ರಂಟು ಏನೂ ಟಚ್ ಆಗಲ್ಲ. Okay, this is the last destination. Just check out the view. Wow. ಕ್ರೇಜಿ. ಏನು ಬ್ರೋ ಜೀಸಸ್ ಹಾಕ್ಬಿಟ್ಟಿದ್ದೀರಾ? ಜೀಸಸ್ ಕೋವಿಡ್ ವರ್ಕರ್ ನಾವು. ಕೋವಿಡ್ ವರ್ಕರ್. ಕ್ರೇಜಿ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ನಾವು ಇಷ್ಟು ದೂರ ಬಂದೇ ಇರಲಿಲ್ಲ. ಲಾಸ್ಟ್ ಇಯರ್ ಬಂದಿದ್ವಿ, ಬಟ್ ಇಷ್ಟು ದೂರ ಬಂದಿರಲಿಲ್ಲ. ಅದು ನೀವು ಸ್ಯಾಟರ್ಡೆ ಸಂಡೇ ಬರಬಾರ್ದು. ಹೌದು ಸ್ಯಾಟರ್ಡೆ ಸಂಡೇ ಜಾತ್ರೆ ಆಗ್ಬಿಡುತ್ತೆ. ಅವ್ರಿಗೂ ಹಿಂಸೆನೆ, ಬೇಡ ಅನ್ನಂಗಿಲ್ಲ. ಮಗ ನಾನು ತೆಗಿತೀನಿ, ಎಲ್ಲ ಲೈನ್ಗೆ ಹಾಕ್ರಿ.
ಅಲ್ಲಿ ನೋಡಿ ಅಲ್ಲೆಲ್ಲ ಇದಿದೆ ಬ್ರೋ. ವಾವ್. ಸೊ ಗೈಸ್ ನೋಡಿದ್ರಲ್ಲ ಫೋಟೋಸ್ ಎಲ್ಲ. ಸೊ ಬಾಯ್ಸ್ ಎಲ್ಲ ಯೂಟರ್ನ್ ತೊಗೊಳ್ತಾ ಇದ್ದಾರೆ. ಕ್ರೇಜಿ ಲೊಕೇಶನ್, 10/10. ಆ್ಯಕ್ಚುಲಿ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಬಟ್ ಕತ್ಲಾಗ್ತಾ ಇದೆಯಲ್ಲ, ಸೊ ಅದರಿಂದ ಹೋಗ್ತಾ ಇದ್ದೀವಿ. 1 hour later. ಸೊ ಓಕೆ ಗೈಸ್, ಮುಗಿಸ್ಕೊಂಡು ವಾಪಸ್ ಬಂದಿದ್ದೀವಿ. ಅಂದರೆ ಸ್ಟೇಗೆ ಬಂದಿಲ್ಲ, ಆನ್ ದ ವೇ ಒಂದು ಕೆಫೆ ಹತ್ರ ನಿಲ್ಸ್ಕೊಂಡಿದ್ದೀವಿ. ಸೊ ಇವತ್ತು ಇಷ್ಟೇ, ಯಾಕಂದರೆ ಕತ್ಲಾಗ್ತಾಯಿದೆ. ಟೈಮ್ ಬಂದ್ಬಿಟ್ಟು 6 ಗಂಟೆ. ಟುಡೇ ವಾಸ್ ಜಸ್ಟ್ ಫೆಂಟಾಸ್ಟಿಕ್. ನೀವು ನೋಡಿರ್ತೀರಾ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಯಾವ ರೀತಿ ಬಂತು ಅಂತ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ಒನ್.